ಕಥೆ ನನ್ನೊಲವೇ. ಮಗಳು ದಿನನಿತ್ಯದಂತೆ ಆಫೀಸ್ಗೆ ಹೊರಟರು. ಅವಳ ಮುಖದಲ್ಲಿದ್ದ ಚಿಂತೆ ಕಂಡು ಸುಶೀಲಮ್ಮನವರು ಕಾರಣವೇನೆಂದು ಕೇಳುತ್ತಾರೆ. ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯನ್ನು ಬೇರೊಂದು ಕಂಪನಿಯವರು ಕೊಂಡ್ಕೊಂಡಿದಾರಮ್ಮ, ಆತಂಕದಲ್ಲಿಯೇ ಉತ್ತರಿಸುತ್ತಾಳೆ. ಹಾಗಾದ್ರೆ ನೀನ್ ಕೆಲಸ ಬಿಟ್ಬಿಡ್ಬೇಕಾ? ಅಥ್ವಾ ನಿಮ್ಮೆಲ್ಲರ್ನೂ ಕೆಲಸದಿಂದ ತೆಗಿತಾರಾ? ಏನೂ ತಿಳಿಯದ ಸುಶೀಲಮ್ಮನವರು ಮನೆಗೆ ಆಧಾರವಾಗಿದ್ದ ಮಗಳ ಕೆಲಸವೂ ಹೋಗ್ಬಿಟ್ರೆ ಎಂದು ಹೆದರುತ್ತಾ ಮರುಪ್ರಶ್ನಿಸುತ್ತಾರೆ. ಅವಳ ತಾಯಿಯ ಮುಖದಲ್ಲಿದ್ದ ಚಿಂತೆ ಕಂಡು, ಯೋಚನೆ ಮಾಡ್ಬೇಡಮ್ಮ, ಬಾಸ್ ಬದ್ಲಾದ್ರು ಅಂತ ಕೆಲ್ಸ ಮಾಡೋರು ಬದ್ಲಾಗೋಲ್ಲ. ಆದ್ರೆ ಇವತ್ತು ಹೊಸ ಸಿಇಒ ನಮ್ಮ ಆಫೀಸ್ಗೆ ಬಂದು ಸೇರ್ಲಿದ್ದಾರೆ. ಮೊದಲಿದ್ದಷ್ಟು ಫ್ರೀ ಆಗಿರೋಟಕ್ಕೆ ಸಾಧ್ಯವಾಗೋಲ್ಲ. ಹೊಸಬ್ರೆಂದು ಕೆಲ್ಸ ಮಾಡ್ತಿದ್ದೇವೆ ಎಂದು ತೋರಿಸ್ಕೊಳ್ಳಲು ಬೇಡದ ಬದಲಾವಣೆ ತಂದುಬಿಡ್ತಾರೆ. ಮಗಳ ಚಿಂತೆಗೆ ವಿವರಣೆ ಕೇಳಿದ ನಂತರ, ಏನೋ ಆ ದೇವರು ನಿನಗೊಳ್ಳೇದ್ ಮಾಡ್ಲಿ ಎನ್ನುತ್ತಾ ಮಗಳ ಕೈಗೆ ದೇವರ ಪ್ರಸಾದ ತಂದಿಡುತ್ತಾರೆ. ಬಸ್ ಸ್ಟಾಪ್ಗೆ ಬಂದು ನಿಂತವಳಿಗೆ ಸಮಯ ಮೀರುತ್ತಿದ್ದರೂ ಬಸ್ ಬರದೆ ಹೋದಾಗ ಗಾಬರಿ ತುಸು ಹೆಚ್ಚಾಗುತ್ತದೆ. ಎಷ್ಟೋ ಸಮಯದ ನಂತರ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಜನರನ್ನು ತುಂಬಿಸಿಕೊಂಡು ಬಂದ ಬಸ್ಸಿನಲ್ಲಿ ತನಗಾಗಿ ಕಾಲಿಡಲು ಜಾಗ ಮಾಡಿಕೊಂಡು ನಿಲ್ಲುತ್ತಾಳೆ. ತನ್ನ ಹೊಸ ಕಂಪನಿಯ ಪ್ರತಿಯೊಬ್ಬ ಉದ್ಯೋಗಿಗಳನ್ನು ಪರಿಚಯ ಮಾಡಿಕೊಳ್ಳುವ ಸಲುವಾಗಿ ವಿರಾಟ್ ಸಮಯಕ್ಕೆ ಸರಿಯಾಗಿ ಆಫೀಸ್ ತಲುಪುತ್ತಾನೆ. ಸೂಟು ಬೂಟು ತೊತ್ತು ಕಾರಿನಿಂದ ಇಳಿದು ಕೂಲಿಂಗ್ ಗ್ಲಾಸ್ ತೆಗೆದು ನಗುತ್ತಾ ಎಲ್ಲರೆಡೆಗೂ ನೋಡುವ ವಿರಾಟ್ ಹೊಸ ಸಿಇಒ ಎಂದು ತಿಳಿದ ನಂತರ ಹೋಗುಚ್ಚ ನೀಡಿ ಸ್ವಾಗತಿಸುತ್ತಾರೆ. ಎಲ್ಲ ಉದ್ಯೋಗಿಗಳು ಬೆಳಗಿನ 9ಕ್ಕೆ ಆಫೀಸ್ ತಲುಪಿರುವುದು ಕಂಡು ವಿರಾಟ್ಗೆ ಆಶ್ಚರ್ಯವಾಗುತ್ತದೆ. ಚಿಕ್ಕ ಕಂಪನಿಯಾಗಿದ್ದರಿಂದ ಇದ್ದ 50 ಜನರ ಕೈಕುಲುಕಿ ಅವರ ಪರಿಚಯ ಕೇಳಿ ತನ್ನ ಪರಿಚಯ ಮಾಡಿಕೊಳ್ಳುತ್ತಾನೆ. ಕಂಪನಿಯ ಇಬ್ಬರು ಮ್ಯಾನೇಜರ್ ಪ್ರೀತಮ್ ಹಾಗೂ ಸುರೇಶ್ ಅವರನ್ನು ಕರೆದು, ಇನ್ನೂ ಯಾರಾದರೂ ಬರುವವರಿದ್ದಾರಾ? ಎನಿಬಡಿ ಹೂ ಹ್ಯಾಸ್ ನಾಟ್ ಕಮ್ ಇಟ್? ಯಾರದೋ ನಿರೀಕ್ಷೆಯಲ್ಲಿ ಕೇಳುತ್ತಾನೆ. ಪ್ರೀತಮ್ ಹೌದೆನ್ನುತ್ತಾ, ಒಬ್ಬರು ಬರುವುದು ಬಾಕಿಯಿದೆ, ಶೀಸ್ ವರ್ಕಿಂಗ್ ಇನ್ ಮೈ ಟೀಮ್. ಇನ್ನೂ ಆಫೀಸ್ ತಲುಪಿರದ ಮನವಿ ಬಗ್ಗೆ ಹೇಳುತ್ತಾನೆ. ವಿರಾಟ್ ಗಡಿಯಾರದ ಕಡೆ ನೋಡುತ್ತಾ, ಅವಳು ಬಂದೊಡನೆ ನನ್ನ ಕ್ಯಾಬಿನ್ಗೆ ಕಳುಹಿಸಿ, ಲೆಟ್ ಮೀ ಟೀಚ್ ಹರ್ ದ ವ್ಯಾಲ್ಯೂ ಆಫ್ ಟೈಮ್ ಎನ್ನುತ್ತಾ ತನ್ನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕುತ್ತಾನೆ. ಓಡುತ್ತಾ ಆಫೀಸ್ ತಲುಪುವ ಮನವಿ ಏದುಸಿರು ಬಿಡುತ್ತಾ ಸೆಕ್ಯೂರಿಟಿ ಬಳಿ, ಹೊಸ ಸಿಇಒ ಬಂದ್ಬಿಟ್ರಾ? ನಡುಗುತ್ತಿದ್ದ ಧನಿಯಲ್ಲಿ ಕೇಳುತ್ತಾಳೆ. ಅವ್ರು ಬಂದಿದ್ದೂ ಆಯ್ತು, ಎಲ್ಲರ ಜೊತೆ ಪರಿಚಯವೂ ಆಯ್ತು. ನೀವೇ 3/4 ಗಂಟೆ ಲೇಟು ಮೇಡಮ್, ಹೋಗಿ ಬೇಗ. ಆಗ್ಲೇ ಹೆದರಿ ಮುದ್ದೆಯಾಗಿದ್ದ ಅವಳನ್ನು ಮತ್ತಷ್ಟು ಹೆದರಿಸುತ್ತಾನೆ. ಹೆದರುತ್ತಾ ಒಳಬಂದವಳಿಗೆ ಪ್ರೀತಮ್ ಎದುರಾಗುತ್ತಾ, ಇವತ್ ಲೇಟಾ? ಹೀಸ್ ಕಾಲಿಂಗ್ ಯು ಎನ್ನುತ್ತಾನೆ. ಮನವಿ ಯಾರು ಕರೆಯುತ್ತಿದ್ದಾರೆಂದು ತಿಳಿಯದೆ ಪ್ರಶ್ನಿಸುತ್ತಾಳೆ. ವಿರಾಟ್ ಸರ್ ಎನ್ನುತ್ತಾ ತನ್ನ ಜಾಗಕ್ಕೆ ತೆರಳುತ್ತಾನೆ. ಆ ಹೆಸರು ಕೇಳೇ ಅವಳ ಮನಸ್ಸಿನಲ್ಲೊಂದು ವಿಚಿತ್ರ ಸಂಕಟ ಶುರುವಾಗುತ್ತದೆ. ಬೇಡದ ಹಳೆಯ ನೆನಪುಗಳು ಒಮ್ಮೆಲೆ ಅವಳನ್ನು ಪಾತಾಳಕ್ಕೆ ನೂಕುವಂತಹ ಭಾವ. ನಿಧಾನವಾಗಿ ಕ್ಯಾಬಿನ್ ಕಡೆ ಹೆಜ್ಜೆ ಹಾಗುತ್ತಾಳೆ. ವಿರಾಟ್ ಎಂಬ ಹೆಸರು ಕಿವಿಯಲ್ಲಿ ಇನ್ನೂ ಪ್ರತಿಧ್ವನಿಸುತ್ತಿರುವಂತೆಯೇ ಅವನ ಕ್ಯಾಬಿನ್ ತಲುಪಿ ಕುತೂಹಲದಿಂದ ಬಾಗಿಲು ತಳ್ಳಿ, ಎಕ್ಸ್ಕ್ಯೂಸ್ ಮೀ ಸರ್ ಎನ್ನುತ್ತಾಳೆ. ಒಳ ಬಂದವಳಿಗೆ ಅವಳಿಗೆ ಬೆನ್ನು ಮಾಡಿ ನಿಂತಿದ್ದ ವ್ಯಕ್ತಿಯನ್ನು ನೋಡುವ ಕುತೂಹಲ. ಅವಳೆಡೆಗೆ ತಿರುಗದೆಯೇ ಗುಡ್ ಮಾರ್ನಿಂಗ್ ಎನ್ನುತ್ತಾನೆ. ಮನವಿ ಉತ್ತರಿಸುತ್ತಾ, ಗುಡ್ ಮಾರ್ನಿಂಗ್ ಹೇಳಿ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಕೇಳುತ್ತಾಯೆ. ಮತ್ತು ಅವಳಿಗೆ ಬೆನ್ನು ಮಾಡಿ ನಿಂತಿದ್ದವನು, ಎಷ್ಟು ಜನ ಮಕ್ಕಳು ನಿಮಗೆ ಎನ್ನುತ್ತಾನೆ. ಲೂಸು, ಇವನಿಗ್ಯಾಕೆ ಇದೆಲ್ಲ ಬೇಕು ಎಂದು ಮನದೊಳಗೆ ಶಪಿಸುತ್ತಾ, ಕ್ಷಮಿಸಿ ಸರ್, ನನಗಿನ್ನೂ ಮದುವೆಯಾಗಿಲ್ಲ ಎಂದೊಡನೆ ನಿಧಾನವಾಗಿ ಅವಳೆಡೆಗೆ ತಿರುಗುತ್ತಾ, ಗಂಡ ಮಕ್ಕಳು ಅನ್ನೋ ಸಂಸಾರದ ಜಂಜಾಟವಿಲ್ಲ, ಅತ್ತೆ ಕಾಟವಿಲ್ಲ, ಆದರೂ ಆಫೀಸ್ ತಲುಪಲು ತಡವೇಕಾಯಿತೆನ್ನುತ್ತಾನೆ. ವಿದ್ಯಾ ಮಾತು ಮುಂದುವರಿಸುತ್ತಾ, ವಿರಾಟ್ ಸರ್ ಏನು ಹೈಟು, ಏನು ವೈಟು, ಎಷ್ಟು ಯಂಗ್, ನೋಡಿದ ಕೂಡಲೇ ನಾನು ಮರುಳಾಗಿಬಿಟ್ಟೆ ಎನ್ನುವುದು ಕೇಳಿ ಕೊಂಕುನಕ್ಕೆ ಬೀರುವ ಮನ್ವೀರ್, ನೋಡುವುದಕ್ಕೆ ಸುಂದರವಾಗಿರುವ ಹುಡುಗರೆಲ್ಲ ಒಳ್ಳೆಯವರಾಗಿರೋಲ್ಲ, ಹುಷಾರಾಗಿರೋ, ಮೊದ್ಲೇ ಲೇಟ್ ಬಂದೆ, ಇನ್ನೂ ಕೆಲಸ ಶುರು ಮಾಡಿಲ್ಲ ಅಂದ್ರೆ ಆ ನಿಮ್ ವಿರಾಟ್ ಸರ್ಗೆ ಖಂಡಿತ ಕೋಪ ಬರ್ತದೆ ಎಂದು ಗೆಳತಿಯನ್ನು ಅವಳ ಜಾಗಕ್ಕೆ ಕಳುಹಿಸಿದ ನಂತರವೂ ಅವಳು ಮರೆತಿದ್ದ ನೆನಪುಗಳು ಬಿಡಿಬಿಡಿಯಾಗಿ ಕಣ್ಣು ಮುಂದೆ ಬಿತ್ತರಿಸುತ್ತದೆ. ಮತ್ತೊಂದೆಡೆ ಸಿಟ್ಟು ಮಾಡಿಕೊಂಡು ಅವನ ಪ್ರಶ್ನೆಗೆ ಉತ್ತರಿಸದೆ ಹೊರಟು ಹೋದವಳನ್ನು ನೆನೆಯುತ್ತಾ, ಸ್ವಲ್ಪವೂ ಬದಲಾಗಿಲ್ಲ, ನಾನು ಅವಳನ್ನು ಮೊದಲನೇ ದಿನ ಹೇಗೆ ಕಂಡಿದ್ದೇನೋ ಅವಳ ಕಣ್ಣುಗಳಲ್ಲಿ ನನ್ನ ಮೇಲಿನ ಕೋಪ ಈಗಲೂ ಹಾಗೆಯೇ ಇದೆ, ಸಿಲ್ಲಿ ಗರ್ಲ್ ಎಂದುಕೊಳ್ಳುತ್ತಾ ಅವರ ಮೊದಲ ಪರಿಚಯವನ್ನು ನೆನಪಿಸಿಕೊಳ್ಳುತ್ತಾನೆ. ಅಗಸ್ತ್ಯ ಕೇವಲ ತಾನು ಪ್ರೀತಿಸಿದ ಅಗಸ್ತ್ಯನಿಗಾಗಿ ಶಿವಮೊಗ್ಗದಲ್ಲಿ ಮೊದಲ ವರ್ಷ ಇಂಜಿನಿಯರಿಂಗ್ ಮುಗಿಸುವ ಮನವಿ ಅವನಿಗಾಗಿ ಮೈಸೂರು ತಲುಪುತ್ತಾಳೆ. ಉಳಿದ 3 ವರ್ಷ ಅವನೊಡನೆ ಮೈಸೂರಿನಲ್ಲಿ ಆನಂದದಿಂದ ಕಳೆಯಬಹುದು ಎಂಬ ಸಂತಸದಲ್ಲಿದ್ದಳು. ಅವನಿಗೆ ಕರೆ ಮಾಡಿದವಳೆ, ನಾನು ನಿನಗೋಸ್ಕರ ಕಳೆದು ಹೋದ 1 ವರ್ಷದಲ್ಲಿ ಸಿಗದ ನಿನ್ನ ಸಮಯಕ್ಕೋಸ್ಕರ ನಿನ್ನ ಕಾಲೇಜಿಗೆ ಬಂದು ಸೇರಿದ್ದಾಯ್ತು.
ನಾನು ಪಿಜಿ ತಲುಪಿದಾಗಲೂ ನನ್ನನ್ನು ಮಾತಾಡಿಸಿಕೊಂಡು ಹೋಗಲು ಬರಲಿಲ್ಲ. ನಾಳೆ ನನಗೆ ನಿಮ್ಮ ಕಾಲೇಜಿನಲ್ಲಿ ಮೊದಲ ದಿನ ಕಣೋ, ಕರೆದುಕೊಂಡು ಹೋಗಲು ಬರುವುದಿಲ್ಲವಾ? ಪ್ರೀತಿಸುವ ಹುಡುಗನನ್ನು ಮುದ್ದಾಗಿ ಕೇಳುತ್ತಾಳೆ. ಇತ್ತ ಮತ್ಯಾವುದೋ ಕೆಲಸದಲ್ಲಿ ನಿರತನಾಗಿದ್ದ ಅಗಸ್ತ್ಯ, ನಂಗೆ ಬೇರೆ ಮುಖ್ಯವಾದ ಕೆಲಸವಿದೆ, ನೀನು ನನಗೆ ಕಾಯ್ಬೇಡ, ತಡವಾಗುತ್ತದೆ, ಐ ಆಮ್ ಸಾರಿ ಎಂದೊಡನೆ ಪರವಾಗಿಲ್ಲ ಬಿಡು, ಐ ಅಂಡರ್ಸ್ಟ್ಯಾಂಡ್ ಎನ್ನುತ್ತಾ ಫೋನ್ ಇಟ್ಟವಳಿಗ, ಕಾಲೇಜಿನಲ್ಲಿ 2 ವರ್ಷ ನನ್ನಿಂದೆ ಅಲೆದು ಕಾಡಿಸಿ ಪೀಡಿಸಿ ನನ್ನ ಮನವೊಲಿಸಿದ ಹುಡುಗ ಇವನೇನಾ ಎಂದುಕೊಳ್ಳುತ್ತಾಳೆ. ಇವನನ್ನು ಬಿಟ್ಟು 1 ವರ್ಷ ಅದು ಹೇಗೆ ಕಳೆದೆನೋ ಎಂದುಕೊಂಡವಳು ಒಂಟಿಯಾಗಿಯೇ ಕಾಲೇಜು ತಲುಪುತ್ತಾಳೆ. ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್. ಕಾಲೇಜು ಗೇಟಿನ ಬಳಿ ನಿಂತು, ಅವನೊಬ್ಬನನ್ನು ಬಿಟ್ಟು ಉಳಿದವರೆಲ್ಲ ನನಗೆ ಅಪರಿಚಿತರು, ಅವನಿನ್ನು ಕಾಲೇಜು ತಲುಪಿಲ್ಲ. ದೇವರೇ, ನಮ್ಮಿಬ್ಬರ ಪ್ರೀತಿಗೆ ಯಾರ ಕೆಟ್ಟ ದೃಷ್ಟಿಯೂ ಬೀಳದಂತೆ ನೋಡಿಕೊಳ್ಳುವುದು ನಿನ್ನ ಜವಾಬ್ದಾರಿ ಎಂದುಕೊಳ್ಳುತ್ತಿರುವಾಗಲೇ ಅವಳಿಂದೆಯೇ ಇದ್ದ ಕಾರಿನ ಹಾರ್ನ್ ಶಬ್ದ ಜೋರಾಗಿದ್ದು ಕೇಳಿ ಸಿಟ್ಟು ಮಾಡಿಕೊಳ್ಳುತ್ತಾ ತಿರುಗಿ, ಎಕ್ಸ್ಕ್ಯೂಸ್ ಮೀ ಎನ್ನುತ್ತಾಳೆ. ಕಾರಿನೊಳಗೆ ಕುಳಿತಿದ್ದ ವಿರಾಟ್ ಅವಳ ಕಡೆಗೆ ನೋಡುತ್ತಾ ಗೇಟಿನಿಂದ ದೂರ ಸರಿಯುವಂತೆ ಸನ್ನೆ ಮಾಡಿ, ಎಕ್ಸ್ಕ್ಯೂಸ್ಡ್ ಎನ್ನುತ್ತಾ ಮುಂದಕ್ಕುತ್ತಾನೆ. ಮುಂದುವರೆಯುತ್ತದೆ.